ಹಾಲ್ ಟಿಕೆಟ್ ಕೂಡ ಕಲೆಕ್ಟ್ ಮಾಡ್ಕೊಂಡು ಬರ್ತಾಯಿದ್ರು. ಹಾಗೆ ಕೆ ಆರ್ ಪುರಮಲ್ಲಿ ನೋಡಿದ್ರೆ ಏನೋ ಫಂಕ್ಷನ್ ನಡೀತಿತ್ತು, ಏನು ಅಂತ ಎಕ್ಸಾಕ್ಟಾಗಿ ನನಗೂ ಗೊತ್ತಿರಲಿಲ್ಲ. ಹೇ ಗೈಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಇದು ನೆನ್ನೆ ನೈಟ್ ಶೂಟ್ ಮಾಡ್ಕೊಂಡಿರೋ ವಿಡಿಯೋ. ನೆನ್ನೆ ನೈಟ್ ನನ್ನ ಹಸ್ಬೆಂಡ್ ಸ್ವಲ್ಪ KFC ತಂದಿದ್ರು, ಅದನ್ನು ಸ್ವಲ್ಪ ತಿನ್ಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದೋಳ್ಳೋಣ ಅಂತ ನನ್ನ ಹಸ್ಬೆಂಡ್ ಎಬ್ಬರಿಸ್ಬಿಟ್ಟು ಹೋದರೆ, ನಾನು ಎದ್ದು ಕಿಟಕಿ ಓಪನ್ ಮಾಡಿದೆ, ಫುಲ್ಲು ಮಂಜು. ನನಗೆ ಬೈಕೆ ಒಂದು ರೌಂಡ್ ಸ್ಲೀಪ್ ಆಗಿಬಿಡ್ತು. 7:30ಗೆ ಎದ್ದಿದ್ದು, ತಿರ್ಗಾ ಮಲ್ಕೊಂಡು 8:30ಗೆ ಎದ್ದೋಳ್ದೆ. ಸೊ ಎದ್ದು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಬಿಸಿನೀರು ಕುಡ್ಕೊಂಡು ಮತ್ತು ಬೆಳಗ್ಗೆ ತಿಂಡಿಗೆ ರಾಗಿ ಅಂಬಲಿ ಮಾಡಿಕೊಂಡು ಕುಡಿದ್ಬಿಟ್ಟು ಮನೆ ಬಿಟ್ಟೆ, ಸ್ನಾನ ಮಾಡಿಕೊಂಡು ಫುಲ್ ರೆಡಿಯಾಗಿ ಫ್ರೆಶ್ ಅಪ್ ಆಗಿ. ಏಕಂತಂದರೆ ಇವತ್ತು ಕಾಲೇಜಲ್ಲಿ ಹಾಲ್ ಟಿಕೆಟ್ ಇಶ್ಯೂ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಆದ್ದರಿಂದ ಹೋಗ್ತಾ ಇದ್ದೀನಿ. ಸೊ ಆಗಲೇ ಹೋಗ್ತಾ ನನ್ನ ಫ್ರೆಂಡ್ನ ಪಿಕ್ ಮಾಡೋಣ ಅಂತ ಹೋದ್ರೆ, ಅಲ್ಲಿ ಸ್ವಲ್ಪ ಸಪೋರ್ಟ ಕೊಟ್ಟು ಹಾಗೆ ಅವ್ರ ಮನೆಯಲ್ಲೇ ಮಧ್ಯಾಹ್ನ ಊಟ ಕೂಡ ಮುಗಿಸ್ಕೊಂಡೆ. ಸೊ ಅಲ್ಲಿಂದ ನಾವು ಬಸ್ ಹತ್ತಿ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಕಾಲೇಜ್ ಹತ್ರ ರೀಚ್ ಆಗಿ ಹಾಲ್ ಟಿಕೆಟ್ ಕೂಡ ಕಲೆಕ್ಟ್ ಮಾಡ್ಕೊಂಡು ಬರ್ತಾಯಿದ್ರು. ಹಾಗೆ ಕೆ ಆರ್ ಪುರಮಲ್ಲಿ ನೋಡಿದ್ರೆ ಏನೋ ಫಂಕ್ಷನ್ ನಡೀತಿತ್ತು, ಏನು ಅಂತ ಎಕ್ಸಾಕ್ಟಾಗಿ ನನಗೂ ಗೊತ್ತಿರಲಿಲ್ಲ. ಅದನ್ನು ಒಂದು ರೌಂಡ್ ನೋಡ್ಕೊಂಡು ಹಾಗೆ ಒಂದು ಸ್ವಲ್ಪ ಅಲ್ಲೊಂದು ಹೋಲ್ಸೇಲ್ ಮಾರ್ಟ್ ಇದೆ, ಅಲ್ಲಿಗೆ ಹೋಗಿ ಅದನ್ನು ಕೂಡ ಒಂದು ಸ್ವಲ್ಪ ನೋಡಿಕೊಂಡು ಮನೆಗೆ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು, ಅದನ್ನು ಕೂಡ ತೊಗೊಂಡು ನಾವು ಕೂಡ ಬಸ್ ಹತ್ಕೊಂಡು ಬಂದ್ವಿ. ಸೊ ಹಾಗೆ ನಾನು ಕೂಡ ನಮ್ಮ ಮನೆ ರೋಡಿಗೆ ರೀಚ್ ಆದೆ. ಫುಲ್ ತೂಕ ಇತ್ತು ಕವರ್ಸು, ಬಟ್ ಆದರೂ ಎತ್ಕೊಂಡು ಬಂದೆ. ಸೊ ಮನೆಗೆ ಬಂದು ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ, ಬೆಳಗ್ಗೆ ಆಗಿಲ್ಲ ಅಂತ ಅಂದ್ಬಿಟ್ಟು ನಾನು ಕೂಡ ಇವಾಗ ಫುಲ್ ಮನೆ ಕ್ಲೀನ್ ಮಾಡ್ಕೊತ ಇದ್ದೀನಿ. ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ಕಸ ಗುಡಿಸಿ ಇನ್ನು ಮನೆ ಎಲ್ಲ ಒರೆಸ್ದೆ. ಯಾಕಂತಂದರೆ ಆಲ್ರೆಡಿ ಸ್ನಾನ ಮಾಡಿದ್ದೆ, ಇನ್ನೇನು ಅಷ್ಟು ಕೆಲಸ ಇರಲಿಲ್ಲ. ಸೊ ಅದನ್ನೆಲ್ಲ ಮಾಡೋಷ್ಟೊತ್ತಿಗೆ ಒಂದು 4:15 ಆಗಿತ್ತು. ಸೊ ಹಾಗೆ ಒಂದು ಸ್ವಲ್ಪ ಕೂತ್ಕೊಳ್ಳೋಣ ಅಂತಂದಾಗೆ ಚಿಪ್ಸ್ ತೊಗೊಬಂದಿದ್ದೆ ಬರ್ತಾ, ಅದನ್ನು ಕೂಡ ತಿಂದು ಹಾಗೆ ಎದ್ದು ಮನೆ ಬಾಗಿಲಿಗೊಂದು ಸ್ವಲ್ಪ ಕುಂಕುಮ ಇಟ್ಟು, ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಬಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗಿ ಮತ್ತು ದೇವ್ರ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ದೇವ್ರ ಹಾಡೆಲ್ಲ ಕೇಳಿಕೊಂಡು ನನ್ನ ದಿನನ ಮುಗಿಸ್ದೆ ಅಂತ ಹೇಳ್ತಾ ಬಾಯ್ ಎಲ್ರಿಗೂ, ಟಾಟಾ.